ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಸೆಪ್ಟೆಂಬರ್ 2024 ಸೋಮವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ರೋಹಿಣಿ ನಕ್ಷತ್ರ, ವಜ್ರಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 49 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಒಂದು ರೀತಿ ನಮ್ಮನ್ನ ನೋಡಿ, ಈ ಕುಜರಾಹು ಸಂಧಿ, ಈ ಒಂದು ಗ್ರಹಣ ಪ್ರಭಾವ ದೇವಸ್ಥಾನದ ಪ್ರಸಾದವನ್ನು ಕಲುಷಿತ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಮಾತು ಹರಡ್ತಿದೆ. ಎಷ್ಟು ಸತ್ಯ ಸುಳ್ಳು ನ್ಯಾಯಾಲಯವೇ ತೀರ್ಮಾನ ಮಾಡಬೇಕು. ಹಂದಿಯ ಕೊಬ್ಬು, ಇನ್ನೊಂದರ ಕೊಬ್ಬು, ಇಷ್ಟು ತುಚ್ಛವಾಗಿ ಮನುಷ್ಯ ಹಿಡಿಯಬೇಕಾ? ಇಷ್ಟಕ್ಕೂ ರಿಪೋರ್ಟ್ಸ್ ಇಟ್ಟು ಮಾತಾಡ್ತಿದ್ದಾರೆ. 80% ಸುಮಾರು 70-80% ತುಪ್ಪನೇ ಅಲ್ಲ, ಬೇರೆ ಯಾವುದೋ ರೀತಿಯ ಕೊಬ್ಬುಗಳನ್ನು ತಗೊಬಂದು ಲಾಡು ಮಾಡಿ ದೇವರ ಹೆಸರಿನಲ್ಲಿ ಎಲ್ಲಿಗೆ ತಲುಪುತ್ತಿದ್ದೇವೆ ಮಕ್ಕಳೇ? ಎಲ್ಲಿ ರಾಜಕೀಯ ಇರಬಾರದೋ, ಎಲ್ಲಿ ರಾಜಕೀಯ ಇರಬಾರದೋ ಅಲ್ಲಿ ರಾಜಕೀಯ ಸೇರ್ಕೋತಿದೆ. ಧರ್ಮದ ಜೊತೆ ರಾಜಕೀಯ ವ್ಯಕ್ತಿಗಳಿರಬಾರದು, ಅಲ್ಲಿ ಸೇರಿಸ್ಕೊಳ್ಳಬಾರದು. ಒಂದು ಗುರುವಾದವರು ರಾಜಕೀಯದವರ ಜೊತೆ ಗುರುತಿಸ್ಕೊಳ್ಳೇಬಾರ್ದು ಅನ್ನುತ್ತೆ ವೈದಿಕ. ಅವರನ್ನ ಹತ್ರಕ್ಕೂ ಬಿಟ್ಕೋಬಾರ್ದು, ತಾವೂ ಹೋಗಬಾರ್ದು. ಕೆಲವರು ಇದ್ದಾರೆ ನೋಡಿ ಮಹಾಗುರುಗಳು, ಅವರನ್ನ ನೋಡ್ಲಿಕ್ಕೆ ಯಾರೋ ಹೋಗೋರು ಆಶೀರ್ವಾದ ತಗೋತಾರೆ, ಒಂದಷ್ಟು ಫಲತಾಂಬೂಲ ಕೊಡ್ತಾರೆ, ಅಷ್ಟೇ. ಅವ್ರು ಯಾವತ್ತೂ ಬಂದು ಒಂದು ರಾಜಕೀಯ, ಒಂದು ಪಕ್ಷ, ಒಂದು ಸಿದ್ಧಾಂತ, ಒಂದು ಮಾತು ಮಾತಾಡೋಲ್ಲ, ಬರೋಲ್ಲ. ಧರ್ಮದ ಜೊತೆಯಲ್ಲಿ ರಾಜಕೀಯ ಬೆರೆಸಿದ್ರೆ ನೋಡಿ ಹಿಂಗೆ ಆಗೋದು. ಪ್ರಸಾದನ ಸಮೇತ ಕಲುಷಿತಗೊಳಿಸ್ತಾರೆ. ಅದಕ್ಕೆ ಅಂತ ಒಂದು ಸಪರೇಟ್ ಬಿಟ್ಬಿಡ್ಬೇಕು, ಅದ್ರ ಸುದ್ದಿಗೆ ಹೋಗ್ಬಾರ್ದು. ಅಲ್ಲೇನಾದರೂ ಅನಾನುಕೂಲತೆಗಳು ಆಗದ ಹಾಗೆ ಆಗಾಗ ಒಂದು ವ್ಯವಸ್ಥೆ, ಪರೀಕ್ಷೆ, ಕ್ವಾಲಿಟಿ ಚೆಕಪ್, ಇನ್ನೊಂದು ನೋಡೋಣ. ಅದ್ರ ಸುದ್ದಿಗೆ ಹೋಗ್ಬಾರ್ದು. ಇವತ್ತೇನಾಗ್ಬಿಟ್ಟಿದೆ ನೋಡಿ, ದೇವರ ಪ್ರಸಾದವೂ ಕೂಡ ಇದಕ್ಕಿಂತ ಬೇಕಾ ಗ್ರಹಣ ಮಕ್ಕಳೇ? ನಮ್ಮನ್ನ ಯಾವ ರೀತಿ ಬದಲಾಯಿಸ್ತಿದ್ದಾರೆ, ಯಾವ ರೀತಿ, ಅದರಲ್ಲೂ ನಮ್ಮ ಧರ್ಮದ ಮೇಲೆ, ನಮ್ಮ ವ್ಯವಸ್ಥೆಯ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ, ನಮ್ಮ ಭರತಖಂಡದ ಮೇಲೆ, ನಮ್ಮ ಭಾರತ ದೇಶದ ಮೇಲೆ. ಅಲ್ಲೆಲ್ಲೋ ಕುಳಿತುಕೊಂಡು ಇರಾನಿಂದ ಕೂಡ ಮಾತಾಡ್ತಾನೆ ಆ ಮನುಷ್ಯ. ನಮ್ಮ ದೇಶದಲ್ಲಿ ಆಗ್ತಿದೆ, ಧರ್ಮಗಳ ಅಸಮಾನತೆ ನಡೀತಿದೆ. ಇಲ್ಲ ಅಂದ್ರೆ ಕಡಿಮೆ ಅಂದ್ರೂ ಒಂದು ಸುಮಾರು 800,000 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಕಡಿಮೆ ಅಂದ್ರೂ 1500 ವರ್ಷದಿಂದ ಎಲ್ಲರೂ ಜೊತೆಲಿ ಸಾಕ್ತಿದ್ದೇವೆ. ಪಾರ್ಸಿ, ಸಿಕ್ಕು, ಮುಸ್ಲಿಂ, ಕ್ರಿಶ್ಚಿಯನ್, ಸಿಂಧಿ, ಈ ಬುದ್ಧರು, ಜೈನರು ಎಲ್ಲರೂ ಸಾಕ್ತಿದ್ದೇವೆ. ನಮ್ಮ ಭರತಖಂಡ ಒಂದರಲ್ಲೇ ಎಲ್ಲರಿಗೂ ನಾವು ಜಾಗ ಕೊಟ್ಟಿದ್ದೇವೆ ಮಕ್ಕಳೇ. ಎಲ್ಲರ ಜೊತೆಲಿ ನಾವಿದ್ದೇವೆ. ನಮ್ಮ ಕನ್ನಡಿಗರ ತರ, ನಮ್ಮ ಕನ್ನಡಿಗರಿಗೊಂದಿದೆ ಅಭ್ಯಾಸ, ಏನ್ ಗೊತ್ತಾ? ಯಾರು ಬಂದ್ರು ಅವ್ರ ಭಾಷೆ ಮಾತಾಡೋ ಅಭ್ಯಾಸ. ಅವ್ರಿಗೆ ನೋಡಿ, ಇಲ್ಲೊಬ್ಬ ಮಲಯಾಳಿಗಳ ಬೇಜಾರು ಮಾಡ್ಕೋಬೇಡಿ. ಇವತ್ತು ನೀವು ಎಲ್ಲೇ ನೋಡಿದ್ರು ಸೂಪರ್ ಮಾರ್ಕೆಟ್ಗಳ ಆರ್ಭಟ ನೋಡಿ, ಅವ್ನು ₹1 ಕಡಿಮೆ ಕೊಡಲ್ಲ. 4 ಜನ ದುಡ್ಡು ಹಾಕ್ತಾರೆ, ಸೇರ್ಕೋತಾರೆ, ಮಾಡ್ತಾರೆ, ಮಾಡ್ಲಿ, ಬದುಕ್ಲಿ. ಅವ್ರ ಹತ್ರ ಕನ್ನಡ ಭಾಷೆ ಕಕ್ಕಿಸ್ಬಿಡಿ ನೋಡೋಣ. ಅಪರೂಪ ಯಾರೋ ಒಬ್ರೋ ಇಬ್ರೋ, 1,00,000 ಜನ ಇದ್ದಾರೆ ಅಂದ್ರೆ 2%, 3% ಅಷ್ಟೇ. ತಮ್ಮ ತನ ಬಿಟ್ಕೊಡಲ್ಲ. ಆದ್ರೆ ನಾವು
ಯೋಚನೆ ಮಾಡಿ ನೋಡಿ ಇವತ್ತು ಏನಾಗ್ತಿದೆ ಮಕ್ಕಳು, ಎಲ್ಲಿಗೆ ತಲುಪುತ್ತಿದ್ದೇವೆ. ಇದನ್ನ ಹೇಳ್ಕೊಳಕ್ ನಾಚಿಕೆ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ, ಹೇಸಿಗೆ ಅನ್ಸುತ್ತೆ. ವ್ಯಕ್ತಿ ಯಾವ ಮಟ್ಟಕ್ಕೆ ಅರಾಜಕತೆಗೆ ಇಳಿದು ಬಿಟ್ಟಿದ್ದಾನೆ. ಇನ್ನೊಬ್ಬರನ್ನ ನಾಶ ಮಾಡಲು ಬೇರೆ ಬೇರೆ ತಂತ್ರಗಳು, ಕುತಂತ್ರಗಳು, ಯಾರ್ಯಾರ್ದೋ ಏನೇನೋ ಹೊರಗಡೆ ಬರ್ತಿದೆಯಲ್ಲ, ಇದನ್ನ ಕೇಳಿಸ್ಕೊಳ್ಳಲು ಆಗದಷ್ಟು ಒಂದು ಭಾವ. ಏನು ಆಗುತ್ತಿದೆ, ಎಲ್ಲಿಗೆ ಹೆಜ್ಜೆ ಇಡುತ್ತಿದ್ದೇವೆ ಅಂದ್ರೆ ಕಾರಣ ನಮ್ಮ ಮನಸ್ಸು ಕಲುಷಿತ, ನಮ್ಮ ಪ್ರಾರ್ಥನೆ ಕಲುಷಿತ, ಎಲ್ಲವೂ ಆಗಿಬಿಟ್ಟಿದೆ. ಪ್ರಸಾದವು ಕಲುಷಿತ. ಇನ್ನು ತಿಂದು ಪ್ರಸಾದ ನೋಡಿ, ಭೀಷ್ಮರು ಆ ಶರೆಯಲ್ಲಿ ಮಲಗಿದ್ದಾಗ, ಆ ಒಂದು ಶರಪಂಜರ, ಆ ಒಂದು ಬಾಣಗಳ ಮಂಚದ ಮೇಲೆ ಮಲಗಿರುವಾಗ ಧರ್ಮರಾಯರು ಕೇಳ್ತಾರೆ, ಏನು ತಾತ ಇದು ಬೇಕಿತ್ತ ಅಂತ ಹೇಳಿದಾಗ, ಏನು ಮಾಡೋದಪ್ಪ, ನಾವು ತಿನ್ನುವ ಆಹಾರ ಕಲುಷಿತವಾಗಬಾರದು. ನಾನು ತಿಂದ ಆಹಾರ ಕಲುಷಿತವಾಗ್ಬಿಟ್ಟಿದೆ, ಅದು ಒಂದೊಂದು ತೊಟ್ಟೆ ಹೊರಗಡೆ ಬರ್ತಿದೆ ಅಂತ ಹೇಳ್ತಾರೆ. ನಾನು ಮೋಸದ ಊಟ ತಿಂದೆ, ದುಷ್ಟನ ಊಟ ತಿಂದೆ. ಹೇಳ್ಕೋತಾರೆ ಭೀಷ್ಮರು, ನೆನಪಿಟ್ಕೊಳ್ಳಿ, ನಾನು ಒಬ್ಬ ದುಷ್ಟನ ಸಹವಾಸ ಮಾಡಿ ಅವನ ಉಪ್ಪನ್ನ ತಿಂತ ಕೂತ್ಕೊಂಡೆ, ಅದಕ್ಕೆ ಶಾಪ. ನೋಡಿ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಹೇಗೋ ಸಂಪಾದಿಸ್ಬಿಡ್ತೇವೆ, ಪಾಪದ ದುಡ್ಡು, ಅಧರ್ಮದ ದುಡ್ಡು, ಅನ್ಯಾಯದ ದುಡ್ಡು. ಆ ಕ್ಷಣಕ್ಕೆ ಮಕ್ಕಳೇ ನೋಡಿ, ಈಗ ಬುಟ್ಟಿ ತುಂಬಾ ಹಣ್ಣುಗಳಿದೆ, ಪ್ರೀತಿಯಿಂದ ಕೊಟ್ಟಿದ್ದೀರಿ, ಸರಿ, ಎಷ್ಟು ತಿನ್ನಬಲ್ಲೆ ಮಕ್ಕಳೇ? ಒಂದು, ಇನ್ನೊಂದು ಬಾಳೆಹಣ್ಣು ಅಷ್ಟೇ. ಇನ್ನೊಬ್ಬ ಅಂದ್ರೆ 3 ಬಾಳೆಹಣ್ಣು, 1 ಆಪಲ್ಲು, 2 ಆಪಲ್ಲು, 3ನೇದಕ್ಕಾಗೋಲ್ಲ, ಮುಖಕ್ಕೆ ಹೊಡೆಯುತ್ತೆ, ಹೊಟ್ಟೆ ತುಂಬೋಗುತ್ತೆ ಅಷ್ಟೇ. ಬುಟ್ಟಿ ತುಂಬಬೇಕು, ತಲೆಮಾರುಗಳಿಗೆ ಬೇಕು, ಕಿತ್ತಿಟ್ಕೋಬೇಕು, ಮೋಸ ಮಾಡಾದ್ರೂ ಸಂಪಾದಿಸ್ಬೇಕು, ಎಳ್ಕೊಂಡಾದ್ರೂ ಸಂಪಾದಿಸ್ಕೋಬೇಕು ಅನ್ನತಕ್ಕಂಥ ಭಾವಾರ್ಥ. ಇನ್ನೇನಾಗುತ್ತೆ ನೋಡಿ, ಆ ಭೀಷ್ಮರು ಅದನ್ನ ಹೇಳ್ತಾರೆ, ನನಗೆ ಯಾಕೆ ಈ ಶಿಕ್ಷೆ ಅಂದ್ರೆ ಇನ್ನೇನೂ ಅಲ್ಲ, ನನ್ನ ಹಲವಾರು ಶಿಕ್ಷೆಗಳಿಗಿಂತ ದೊಡ್ಡ ಶಿಕ್ಷೆ ಇದೆ. ಅದರಲ್ಲೂ ಅತಿ ಮುಖ್ಯವಾಗಿ ಕಾರಣ ಏನಂದ್ರೆ, ನಾನು ತಿಂದ ಆಹಾರ ಕಲುಷಿತವಾಗಿತ್ತು. ಅದು ನೋಡಿಯೂ ಸುಮ್ಮನೆ ನಾನು ಎದ್ಕೊಂಡು ತಿಂತಾ ಇದ್ದೆ, ಸುಮ್ಮನೆ ತಿಂತಿದ್ದೆ. ಯಾಕಂದ್ರೆ ಆಳ್ತಿದ್ದು ಧೃತರಾಷ್ಟ್ರ, ದುರ್ಯೋಧನ. ಇನ್ನೇನಾಗುತ್ತೆ ಹೇಳಿ? ಬರೀ ಭೀಷ್ಮರ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಅಧರ್ಮ ಅನ್ಯಾಯದ ವ್ಯಕ್ತಿಗಳ ಮನೆಯಲ್ಲಿದ್ದು ತಿಂದ ಪ್ರಸಾದಕ್ಕೆ ಇಷ್ಟು ಘೋರಾತಿ ಘೋರ ಶಿಕ್ಷೆ ನಾನು ಅನುಭವಿಸಲು ಸಿದ್ಧನಿರಬೇಕು ಅಂತ ಯಾವತ್ತೋ ನಾನು ತಿಳ್ಕೊಬಿಟ್ಟಿದ್ದೆ. ನನಗೆ ಮುಂದೊಂದು ದಿನ ಈ ರೀತಿ ಯಾವುದೋ ಒಂದು ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತೇನೆ ಅಂತ ಗೊತ್ತಿತ್ತು. ಕಡಿಮೆ ಅಂದರು 257 ವರ್ಷದ ಅಜ್ಜ ಆಡೋ ಮಾತು ಅದು. ಅಷ್ಟು ವಯಸ್ಸಾದರೂ ಕೂಡ ಕರ್ಮ ಬೆಂಬೆತ್ತಿ ಬಂದು ಬೆನ್ನೆತ್ತಿ ಬಂದು ಬೆಂಡೆತ್ತು ಬಿಟ್ಟಿದೆ. ತೊಟ್ಟು ರಕ್ತ ಮಕ್ಕಳೇ, ತೊಟ್ಟದಾಗಿ ಚುಚ್ಚಿ ಆ ಬಾಣಗಳ ಮೇಲೆ ಮಲಗಿದ್ರೆ ಅಜ್ಜ, ಅಮ್ಮ ರಾಮಚಂದ್ರ ಬೇಕಾ, ನಮ್ ಕೈಲಾಗಲ್ಲ, ನಮ್ ಕೈಲಿ ಒಂದು ಸೂಜಿ, ಇಷ್ಟು ನನಗೆ ಕಾಫು ಕೋಲ್ಡ್ ಇದೆಯಲ್ಲ, ಡಾಕ್ಟರ್ ಹತ್ರ ಹೋಗಿದ್ರೆ ನನ್ಗೆ ತುಂಬಾ ಒಳ್ಳೆ ವೈದ್ಯರ ಪರಿಚಯ, ಅವರ ಕೈಗುಣ. ಮೊನ್ನೆ ಹೇಳಬಿಟ್ಟೆ, ನಿಮ್ ಕೈಗುಣ ಸರಿ 20-25 ವರ್ಷದಿಂದ ಒಂದು ಸಣ್ಣ ಜ್ವರ, ಚಳಿ ಸಾಮಾನ್ಯವಾಗಿ ಬರೋಲ್ಲ, ಬಂತು ಅಂದ್ರೆ ಹೋಗಲ್ಲ, ಅದರಲ್ಲೂ ಕಫ ಹಿಡ್ಕೊಂಡ್ಬಿಡ್ತು ಅಂದ್ರೆ ಮುಗೀತು ನನಗೆ. ಆ ರಾಹು ನಕ್ಷತ್ರ ಜಾಸ್ತಿ, ಚಂದ್ರ ರಾಹು ಪ್ರಭಾವ, ಗರ್ರ 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 ಗರ್ರ. ಹೋಗಿ ಒಂದು ಇಂಜೆಕ್ಷನ್ ಹಾಕೊಂಡು ಒಂದು 3 ದಿನ, 4ನೇ ದಿನ ಹಾಗೆ ಹಿಡ್ದು ಒಂದು 10 ದಿನ ಆಗಿದೆ, ಪರವಾಗಿಲ್ಲ ಇದೆ, ಪರವಾಗಿಲ್ಲ, ತುಂಬಾ 90% ಪರವಾಗಿಲ್ಲ. ಕೈಗುಣ. ಅವ್ರಿಗೆ ಹೇಳಿದೆ, ಗೊತ್ತಿಲ್ಲ ಡಾಕ್ಟ್ರೇ, ನಿಮ್ಮ ಹತ್ರ ಬಂದ್ರೆ ನಿಮ್ ಕೈಗುಣದಲ್ಲಿ ಬೇಗ ವಾಸಿ ಆಗುತ್ತೆ. ಕೈಗುಣ, ಕೈ ತುತ್ತು, ಶುಭ ತುತ್ತು. ನಾವು ಯಾರ ಜೊತೆಲಿದ್ದೇವೆ, ಯಾರ ಅನ್ನ ತಿಂತಿದ್ದೇವೆ, ಯಾವ ರೀತಿ ಅನ್ನ ತಿಂತಿದ್ದೇವೆ, ಇದು ನೆನಪಿನಲ್ಲಿಡಬೇಕು ಮಕ್ಕಳು. ಭೀಷ್ಮರು ತಿಳಿಸ್ಕೊಡ್ತಕ್ಕಂಥದ್ದು. ಅದಕ್ಕೆ ನಿತ್ಯ ಒಂದು ಪ್ರವಚನ, ಮಹಾಭಾರತ, ಆಧ್ಯಾತ್ಮಿಕ ಪ್ರವಚನ, ಕಥೆಗಳು. ಇನ್ನೊಂದು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಮಗ್ ಗೊತ್ತಿಲ್ಲದೆ ಇಂಥ ಒಂದು ಲೋಭಗಳಿಗೆ ಒಳಗಾಗ್ಬಿಟ್ಟಿದ್ದೇವೆ. ಹೇಗಾದ್ರೂ ತಿನ್ನು,
ನಾನು ನೋಡಿದ್ದೇನೆ ಒಬ್ರು ಹವಾಯಿ ಸ್ಲಿಪ್ಪರ್ ನೋಡಿದ್ದಾರೆ, ಏನ್ ಅಂಬಲ್ ಗೊತ್ತಾ ನಿಜವಾಗ್ಲು. ಇವತ್ತು ಬೆಂಜ್ ಕಾರು ಬೇರೆ ಬೇರೆ, ಖಂಡಿತ ಹೇಳ್ತೇನೆ, ಪ್ರಿಂಟ್ ಹೊಡೆದ್ರು ಅಷ್ಟು ದುಡ್ಡು ಸಂಪಾದಿಸೋಕ್ಕಾಗೋದಿಲ್ಲ. 100 ಕೋಟಿ ಆಸ್ತಿ ಇದಾರೆ. ಯಾವ ರಂಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ ವಿಭಾಗ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೆಸರು ಹೇಳೋದೇ ಬೇಕಿಲ್ಲ. ನಾನು ನೋಡಿದ್ದೇನೆ ಖುದ್ದು. ನನ್ನ ಹತ್ರ ಸಹಾಯ ಕೇಳಿದ್ದಾರೆ, ನನ್ಗೆ ಗೊತ್ತಿರೋರು ಇದ್ದಾರೆ. ಸರ್, ಅವ್ರ ಸಂಸ್ಥೆ ನಡೆಸಲಾರದ ಬಿಕ್ಕಟ್ಟು, ನಾನೊಂದು ಪ್ರಯತ್ನ ಮಾಡ್ತೇನೆ ಸರ್. ಅವ್ರೇನೋ ಸ್ಟೇಕ್ ಕೇಳ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು, ನಿಮ್ಮ ಸಂಸ್ಥೆಯಲ್ಲೂ 1% 2% ಸ್ಟೇಕ್ ಕೇಳ್ತಾರೆ, ನೀವು ಇಂಟ್ರೆಸ್ಟು ಕೊಡಬೇಡಿ, ಏನೂ ಕೊಡಬೇಡಿ, ದೇ ವಿಲ್ ಹೆಲ್ಪ್ ಯು. ನೀವೇನೋ ಕೇಳಿದಿರಲ್ವಾ, ಅವ್ರ ಹತ್ರ ಮಾತಾಡ್ತಾನೆ, ಗೊತ್ತಿರೋದು ನನಗೆ ಗೊತ್ತಿಲ್ಲ, ಬಟ್ ಅವ್ರು ಯಾವತ್ತೇ ಯಾವುದೇ ಸಂಸ್ಥೆಗೆ ಹೋದ್ರೆ ಸ್ಟೇಕ್ ತಗೋತಾರೆ, ಇದನ್ನ ನಾನು ನೋಡಿದ್ದೇನೆ ಅಂತ. ಇವತ್ತು ಅದೇ ವ್ಯಕ್ತಿ 5 ಲಕ್ಷ 10 ಲಕ್ಷಕ್ಕೆ ಅಂಗಲಾಚುತ್ತಿದ್ದಂಥ ವ್ಯಕ್ತಿ ಸಂಸ್ಥೆ ನಡೆಸಲು ಇವತ್ತು ನೀವು ನಂಬುವುದಿಲ್ಲ ಕೋಟ್ಯಾಂತರ ರೂಪಾಯಿ ಬೇನಾಮಿಯಲ್ಲಿ ಮಕ್ಕಳು ಮದುವೆನೂ ಮಾಡಿದ್ದಾರೆ. ಅಂತಿಂಥ ಜಾಗದಲ್ಲೆಲ್ಲ ಮದುವೆ ಮಾಡಿರೋದು, ನೆನೆಸ್ಲಿಕ್ಕೆ ಆಗೋಲ್ಲ ಮಕ್ಕಳೇ. ಅಂತ ಜಾಗದಲ್ಲಿ ಮದುವೆ ಬರೀ ಒನ್ಲಿ ಫಾರ್ VVIPsಗೆ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇಡ್ತಾರೆ. ಇವತ್ತು ಅವರ ಮರ್ಯಾದೆ ಗಲ್ಲಿ ಗಲ್ಲಿ ಮೇ ಶೋರ್ ಹೈ. ಬಾ ನೋಡಿ, ಭೀಷ್ಮರು ಮಲ್ಕೊಂಡ್ ಆ ಕಾಲದಲ್ಲಿ ಬಾಣಗಳ ಚುಚ್ಚುಮಳೆ ಅಂದ್ರೆ ಈ ಮಾತುಗಳ ಚುಚ್ಚುಮಳೆ. ಬದುಕಿದ್ದಿನ್ನೇನ್ರಿ, ಉರುಳಾಕೊಂಡು ಸಾಯ್ಬೇಕು, ವಿಷ ಕೊಡೋದು ಸಾಯ್ಬೇಕು ಅಂತ ಮಾತುಗಳು ಕೇಳಿಸ್ಕೊಂಡು ಆ ಕಾಲದಲ್ಲಿ ಹಿಂಗೆ, ಕಲಿಯುಗದಲ್ಲಿ ಹೀಗೆ. ಇದು ಒಂದು ಬದುಕ ಅಂತ ಈ ತರದ್ದ ಇಷ್ಟು ಹೇಸಿಗೆ ದುಡ್ಡ ಬೆದರಿಸಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಭೀಷ್ಮನ ಅವತ್ತೇ ಹೇಳ್ತಾರೆ, ನಾನು ತಿಂದ ಈ ಒಂದು ಆಹಾರ ದುಷ್ಟನ ಮನೆಯ ಆಹಾರ ಕೂಡ. ನಾವು ಸವಾಸ ಬೇಡ, ಅವನೇನಕ್ಕೂ ಫಂಕ್ಷನ್ ಕರೆದಿದ್ದಾನೆ, ಹೋದ್ವಿ, ಚೆನ್ನಾಗಿ ತಿಂತಿದೀವಿ. ಡೈಲಿ ಬಿರಿಯಾನಿ, ಪಲಾವು, ವೆಜಿಟೇಬಲ್ ಬಿರಿಯಾನಿ ಇಲ್ಲ ನಾನ್ ವೆಜ್ ಬಿರಿಯಾನಿ, ಯಾವುದೋ ಒಂದು ಸಾಕದಾಗ ಆಗ್ತಿದ್ದಾನೆ. ಖುಷಿಯಾಗಿ ಬಂಗಾರದ ಡೈನಿಂಗ್ ಟೇಬಲ್, ಬೆಳ್ಳಿಯ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ ಒಬ್ರು, ತುಂಬಾ ಜನ ಇಟ್ಕೊಂಡಿದ್ದಾರೆ. ತಿಂದು ಬರ್ತಿದ್ದೀವಿ, ಅವ್ರ ಜೊತೆಲ್ಲ ಓಡಾಡ್ತಿದ್ದೀವಿ. ಹಬ್ಬಾ ಬಿಡುತ್ತೆ ಕರ್ಮ. ತಿಂದವನಿಗೆ ಇಷ್ಟು ನೋವು ಅಂದರೆ ತಿನ್ನಿಸಿದವನಿಗೆ ಇನ್ನೆಷ್ಟು ನೋವು ಅಂತ. ದುರ್ಯೋಧನನ ಸಾವನ್ನು ನೋಡುಬಿಟ್ಟಿದ್ದೀರಿ, ನೆನ್ಪಿಟ್ಕೊಳ್ಳಿ. ದುರ್ಯೋಧನನ ಸಾವಿನಲ್ಲಿ ನೋಡುಬಿಟ್ಟಿದ್ದೀರಿ. ಒಬ್ಬರನ್ನು ಬಿಡಲಿಲ್ಲ, ಆಪೋಷಣ ತಗೋಬಿಡ್ತು. ಅದರಿಂದ ದಯಮಾಡಿ ಹೇಳ್ತೇನೆ ಮಕ್ಕಳೇ, ಯಾರ ಜೊತೆಲಿದ್ದೀರಿ, ಏನ್ ತಿಂತಿದ್ದೀರಿ, ಧರ್ಮಬದ್ಧವಾಗಿಯ ನ್ಯಾಯಬದ್ಧವಾಗಿಯ. ಮೊನ್ನೆ ಒಂದು ತಾಯಿ ಜೀವ, ಗುರುಜಿ ನಾನು ತಪ್ಪು ಮಾಡಿದ್ದೇನೆ, ಬಡ್ಡಿ ದುಡ್ಡು ತಿಂದಿದ್ದಾನೆ, ಇವತ್ತು ನಾನು ನನ್ನ ಕುಟುಂಬ ಉರುಳಾಕೋಬೇಕು. ತೆಗೆದು 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 ದುಡ್ಡು ಕೊಟ್ಟಿದ್ದೆ, ಅವ್ರು ಯಾರು ಕೊಡ್ತಿಲ್ಲ, ಈಗ ಕೊಡೋರ್ಗೆ ಕೊಡಬೇಕು. ಇಂಟ್ರೆಸ್ಟ್ ತಗೊಂಡಿದೆ. ಆರ್ಭಟ, ನಾ ಹೇಳಿದೆ, ನೀನೊಂದು ಆರ್ಭಟದ ಒಂದು ಮನೆ ಗೃಹ ಪ್ರವೇಶ ಊರಿಗೆಲ್ಲ ನೋಡೋ ತರ ಮಾಡಿದೆ. ಅವತ್ತಿಂದ ಅಮರ್ಕೊಂತು ಪುಟ್ಟ ಅಂದೆ, ಆಗ್ಬಿಟ್ಟಿದೆ. ಮಾಡಿದ್ದೀನಿ ಗುರುಜಿ, ತಗೊಂಡಿದ್ದೀನಿ ಗುರುಜಿ, ಇವತ್ತು ನನಗೆ ಸಾಕಾಗ್ಬಿಟ್ಟೆ. ನನ್ನ ತಪ್ಪುಗಳು ತಿದ್ಕೊಳ್ಳೋ ಸಮಯ ದೇವ್ರು ಕೊಟ್ಬಿಟ್ರೆ ಸಾಕು, ನಂಗೆ ಬರೋ ದುಡ್ಡು ಕೊಟ್ಟುಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟ ತಾಯಿ ಜೀವ. ಏನ್ ಹೇಳ್ತೀರಿ? ಕೆಟ್ಟ ಮೇಲೆ ಬುದ್ಧಿ ಬಂತು. ವ್ಯವಹಾರ ಮಾಡುವಾಗ ನೆನಪಿಟ್ಕೊಳ್ಳಿ ಮಕ್ಕಳೇ, ಏನೇ ಮಾಡುವಾಗ 2 ಮುಖಗಳಿರ್ತವೆ. ಈ ಕಡೆ ಒಂದು ಮುಖ, ಈ ಕಡೆ ಒಂದು ಮುಖ. ಲಾಭ ನಷ್ಟ. ನಷ್ಟನ ನಾವು ಒಪ್ಕೊಳ್ಳಲ್ಲ. ಹೌದು, ನಾವು ನಷ್ಟಕ್ಕಿಲ್ಲ, ಇಂಥ ನೋವು ಇಲ್ಲ, ನಮಗ್ ನೋವು ಆಗಬಾರ್ದು, ಬಾಧೆ ಆಗಬಾರ್ದು. ನಾವು ಆರಾಮ್ಸೆ ಭೂಮಿಗೆ ಬರ್ಬೇಕು, ಆರಾಮ್ಸೆ ಹೋಗ್ಬೇಕು. ಆ ರೀತಿ ಇರ್ಬೇಕು ಅಂದ್ರೆ ಎಲ್ಲ ಬಿಟ್ರ ಸರ್ವಸಂಗ ಪರಿತ್ಯಾಗಿಯಾಗಿ ಹೋಗಿ ಕುತ್ಕೋಬೇಕು ಅಷ್ಟೇ. ಹೆಂಡತಿ, ಮಕ್ಕಳು, ಅಮ್ಮ, ಅಪ್ಪ, ಕುಟುಂಬ ಸಂಬಂಧ ಎಲ್ಲ ಬಿಟ್ಟು ಯಾವುದೋ ಒಂದು ಆಶ್ರಮದಲ್ಲಿ ರಾಮ 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 ಅಂತ ಬಂದಿದೀವಿ. ಭೂಮಿಗೆ ಭಾರವಾಗಿ ಏನೋ ಪ್ರಸಾದ ಸಿಕ್ತು ಅಂತ ಹೇಳಿ ತಿನ್ಕೊಂಡು ಎದ್ದೋಗೋದು ಅಷ್ಟೇ. ನಾಯಿಗಿಂತ ಹೀನಾಯವಾದ ಬದುಕು ಅದು. ಯಾವ ಜವಾಬ್ದಾರಿನೂ ತಗೊಂಡಿಲ್ಲ, ಯಾರ ಕಮಿಟ್ಮೆಂಟು ತಗೊಂಡಿಲ್ಲ. ಇರ್ಲಿ ಬಿಡಿ, ಅದಾದ್ರೂ ಪರವಾಗಿಲ್ಲ, ಒಂದು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗ್ಲಿಲ್ಲ ಅಂತ.
ದಯಮಾಡಿ ಎಚ್ಚರಿಕೆ. ಎಲ್ಲಿ ತಿಂತಿದ್ದೀರಾ, ಯಾರ ಊಟ ತಿಂತಿದ್ದೀರಾ, ಯಾರ ಜೊತೆ ತಿಂತಿದ್ದೀರಾ, ಹೇಗೋ ಮೋಸ ಮಾಡಿ ತಿಂತೇನೆ ಬಿಡುವುದಿಲ್ಲ ಮಕ್ಕಳೇ. ಅವನು ಮೋಸ ಮಾಡ್ತಿದ್ದಾನೆ, ಅವನ ಜೊತೆ ನಾವು ತಿಂದರೂ ನಮ್ಮನ್ನು ಕರ್ಮ ಬೆಣ್ಣೆತ್ತಿ ಬಂದು ಬೆಂಡೆತ್ತಾಕ್ಬಿಡುತ್ತೆ. ಭೀಷ್ಮರ ಹಾಗೆ ಅಂತ ಒಂದು ಖುದ್ದು ಭೀಷ್ಮಾಚಾರ್ಯರು. ಭೀಷ್ಮಾಷ್ಟಮಿ ಮಾಡ್ತೇವೆ, ಭೀಷ್ಮರ ಹೆಸರಿನಲ್ಲಿ ತರ್ಪಣ ಬಿಡುತ್ತೇವೆ. ಲೋಕಕ್ಕೆ ವಿಷ್ಣು ಸಹಸ್ರನಾಮ ತಿಳಿಸಿಕೊಟ್ಟಂತ ಮಹಾ ತಪಸ್ವಿ ಧ್ಯಾನಿ, ಅಂಥವರನ್ನೇ ಬಿಡ್ಲಿಲ್ಲ. ಇನ್ನು ನಮ್ಮನ್ನ ಯಾವ್ಯಾವ ರೀತಿನಲ್ಲಿ ಗೋಳಿಕೊಳ್ಳುತ್ತೆ ಕರ್ಮ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಶ್ರಾದ್ದದ ವಿಚಾರದಲ್ಲಿ, ಪಿತೃ ಕಾರ್ಯದ ವಿಚಾರದಲ್ಲಿ, ಮುಖ್ಯವಾಗಿ ಶ್ರಾದ್ದ ಅಂದ್ರೇನೆ ಗತಿಸಿದ ನಮ್ಮ ಪೂರ್ವಿಕರಿಗೆ ಕರ್ಮಗಳನ್ನು ಮಾಡುವುದು. ಅವರನ್ನು ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಒಂದು 5 ಜನ ಪ್ರಸಾದ, ರಾಸುಗಳಿಗೋ, ಪಶುಗಳಿಗೋ, ಪಕ್ಷಿಗಳಿಗೋ, ಬಡವರಿಗೋ ಒಂದು ಊಟವನ್ನೋ ಪ್ರಸಾದವನ್ನೋ ಮಾಡಿಸ್ತಕ್ಕಂಥದ್ದು. ಇದು ಈಗಲಿಂದಲ್ಲ, ಮೊದಲಿಂದಲೂ ಬಂದಿದೆ. ಶ್ರೀಕೃಷ್ಣರಿಂದ ಹಿಡಿದು, ರಾಮರಿಂದ ಹಿಡಿದು, ಅಗಸ್ತ್ಯರಿಂದ ಹಿಡಿದು ಪ್ರತಿನಿತ್ಯ ನಾವು ಅವರ ಹೆಸರಿನಲ್ಲಿ ಸೇವೆ. ಅಟ್ಲೀಸ್ಟ್ ವರ್ಷದಲ್ಲಿ ಈ 15 ದಿನವಾದರೂ ಮರೆತು, ಎಲ್ಲ ಮರೆತು 15 ದಿನದಲ್ಲಿ ಒಂದಿನ ಆದ್ರೂ ಯಾವ್ದಾದ್ರೂ, ಯಾಕಂದ್ರೆ ನಾವು ಎಲ್ಲೋ ಫಾರಿನಲ್ಲಿ ಇದ್ದೀವಿ. ಗೊತ್ತು ಹಿರಿಯರಿಗೆ ಕಲಿಯುಗದಲ್ಲಿ ಇವರು ಜೊತೆಲಿ ಇರೋಲ್ಲ, ಜೊತೆಗೂಡಿ ಬಾಳೋಲ್ಲ. ಅವನೊಂದಿಕ್ಕು ಇವನೊಂದಿಕ್ಕು. ಯಾರನ್ನಾದ್ರೂ ಕೇಳಿ ಮನೆಯಲ್ಲಿ, ನನ್ನ ಮಗ ಆಸ್ಟ್ರೇಲಿಯಲ್ಲಿದ್ದಾನೆ, ನನ್ನ ಮಗ ಫಾರಿನಲ್ಲಿದ್ದಾನೆ, ನನ್ನ ಮಗಳು, ನನ್ನ ಅಳಿಯ, ನನ್ನ ಸೊಸೆ ಜೊತೆಲಿ ಇಲ್ಲವೇ ಇಲ್ಲ. ಗೊತ್ತಿತ್ತು ಕಲಿಯುಗದ ಒಂದು ಕಲ್ಮಶ ಬುದ್ಧಿ ಮಹರ್ಷಿಗಳಿಗೆ, ದೇವರ್ಷಿಗಳಿಗೆ, ರಾಜರ್ಷಿಗಳಿಗೆ. ಅದಕ್ಕೆ 15 ದಿನ ಇಟ್ರು. ಬೇರೆ ಯಾವುದೇ ಪೂಜೆ ನೋಡಿ, ನವರಾತ್ರಿಗಳು 9 ದಿನ, ಗಣೇಶ ನವರಾತ್ರಿ 9 ದಿನ, ಏಕಾದಶಿ 1 ದಿನ, ಸಂಕ್ರಾಂತಿ 3 ದಿನ, ದೀಪಾವಳಿ 3 ದಿನ, ಯುಗಾದಿ 1 ದಿನ, ವರಮಹಾಲಕ್ಷ್ಮಿ ಹಬ್ಬ 1 ದಿನ. ಹೌದಲ್ವಾ? ಆದ್ರೆ ಮಹಾಲಯ ಅಮಾವಾಸ್ಯನ 15 ದಿನವೂ ವಿಶೇಷ ದಿನವಾಗಿ ಕಲಿಯುಗಕ್ಕೆ ನಮಗೆ ಕೊಟ್ಟರು. ನಾವು ಮರಿಬಾರ್ದು. ಅವರು ಕೊಟ್ಟ ಬಳುವಳಿ, ಅವರು ಕೊಟ್ಟ ನಮಗೆ ಶಕ್ತಿ, ಚೈತನ್ಯ, ಅಧಿಕಾರ, ಜ್ಞಾನ, ವಿದ್ಯೆ, ದೊಡ್ಡ ಮರ ಅವರು. ಆ ಮರದಲ್ಲಿ ನಾವೊಬ್ಬ ಒಂದು ಟಿಸಿಲು. ಹೌದು, ಅದನ್ನ ನೆನೆಸ್ಕೋಬೇಕು ಅಂತಾನೆ ಇಂಥ ಒಂದು 15 ದಿನದ ನಮಗೆ ಕೊಟ್ಟಿರೋದು. ಈ 15 ದಿನದಲ್ಲಿ ಒಂದಿನ ಆದ್ರೂ ನಮ್ಮವನ್ನೆಲ್ಲ ಸೇರಿಕೊಂಡು ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ಸಂಪ್ರದಾಯ ಅನ್ನತಕ್ಕಂಥದ್ದು ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಿಸಿರತಕ್ಕಂಥ ವಿಶೇಷತೆ. ಇದು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಹಿರಿಯರನ್ನ ಅಲ್ಲೊಂದು ಎಡೆ ಹಾಕೋದು, ವಿಶೇಷವಾಗಿ ವಿಶೇಷ ಭೋಜನ ತಯಾರಿಸಿ ಅಲ್ಲೊಂದು ಕಳಶ ಇಟ್ಟು, ಆ ಕಳಶದಲ್ಲಿ ಆ ಹಿರಿಯರ, ಆ ಪಿತೃಗಳ ಆ ಶಕ್ತಿಯನ್ನ ಅದರಲ್ಲಿ ಮಂತ್ರ ಮುಖೇನ, ಪೂಜಾ ಮುಖೇನ, ಧ್ಯಾನ ಮುಖೇನ, ಭಕ್ತಿ ಮುಖೇನ, ಶ್ರದ್ಧಾ ಮುಖೇನ ಆವಾಹನ, ಅದರ ಒಳಗಡೆ ಆವಾಹನ ಮಾಡಿಸಿ ಆ ಒಂದು ಕಳಶದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡು ಆ ಪ್ರಸಾದ ಸೇವಿಸ್ತಕ್ಕಂಥದ್ದು, ಆ ನೈವೇದ್ಯ ಸೇವಿಸ್ತಕ್ಕಂಥದ್ದು, ಇದು ನಡೆಯಲೇಬೇಕು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆಗ್ಬೇಕು. ನಮ್ಮ ಹತ್ರ ಇಲ್ಲ ಗುರುಗಳೇ, ಸರಿ. ವ್ಯವಸ್ಥೆ ಇಲ್ಲ ಗುರುಗಳೇ, ಸರಿ.
ಒಂದು ಲೋಟ ಹಾಲಾದರೂ ಇಲ್ಲ, ಅದಕ್ಕೂ ಇಲ್ಲ ಗುರುಗಳೇ, ನನಗಷ್ಟಕ್ಕೂ ಇಲ್ಲ ಗುರುಗಳೇ ಹಿರಿಯರ ಕಾರ್ಯ ಮಾಡಲಿಕ್ಕೆ. ಏನ್ ಮಾಡೋದು ಗುರುಗಳೇ? ಒಂದು ಲೋಟ ನೀರು, ಅದರಲ್ಲಿ ಒಂದಿಷ್ಟೇ ಇಷ್ಟು ತುಳಸಿ ಹಾಕ್ಬಿಟ್ಟಾದ್ರು, ಆ ದೊಡ್ಡವರ ಫೋಟೋ ಮುಂದ್ಗಡೆ ಇಟ್ಟು ಒಂದು ದೀಪ, ಒಂದು ಧೂಪ, ಒಂದು ಸಣ್ಣ ಅಚ್ಚು ಬೆಲ್ಲ ಆದ್ರೂ ಇಟ್ಟು ಪ್ರಾರ್ಥನೆ, ಅಯ್ಯ ನಮಗ್ ಶಕ್ತಿ ಕೊಡು, ನೀವು ನಮ್ಮನ್ನ ಭೂಮಿ ಕರ್ಕೊಂಡು ಬಂದಿದ್ದೀರಿ, ನಮಗೊಂದು ಕರ್ತವ್ಯ ಜವಾಬ್ದಾರಿಗಳನ್ನ ವಹಿಸಿ ಹೋಗಿದ್ದೀರಿ, ನಿಮ್ಮನ್ನ ನೆನೆಸಿಕೊಳ್ಳುವುದು ನಮ್ಮ ಒಂದು ದೊಡ್ಡ ಕರ್ತವ್ಯ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ತೀರ್ಥ ಸೇವಿಸೋದು, ಆ ಹಾಲು ಸೇವಿಸೋದು ಅನ್ನತಕ್ಕಂಥದ್ದು. ಅಮಾವಾಸ್ಯೆಯ ತಿಥಿಯಂದು ಮಾಡತಕ್ಕಂಥ ಪಿತೃಶ್ರಾದ್ದ ಅತ್ಯಂತ ಶ್ರೇಷ್ಠವಾದ ಕಾರ್ಯ. ನಾವುಗಳು ಮಾಡ್ಕೋತೇವೆ ಪ್ರತಿ ಅಮಾವಾಸ್ಯೆ, ನಾವು ಮರೆಯೋಲ್ಲ, ನಮಗ್ ಭಯ, ನಾವು ಹಿರಿಯರು ಇಲ್ಲದೆ ನಾವಿಲ್ಲ ಅಂತ. ನಾವೇನಾದ್ರೂ ಇವತ್ತು ಮಂತ್ರ, ಪೂಜೆ, ವೈದಿಕ ಮಾತಾಡ್ತಿದ್ದೇವೆ, ಹೇಳ್ತಿದ್ದೇವೆ, ಅದರಿಂದ ಬದುಕು ಕಟ್ಟಿದ್ದೇವೆ ಅಂದ್ರೆ ನಮ್ಮ ಹಿರಿಯರು ಕಲಿಸಿಕೊಟ್ಟಂತ ಪಂಕ್ತಿ. ಅದರಿಂದ ನಾವು ಪ್ರತಿ ಅಮಾವಾಸ್ಯೆ ನಾವು ಮಾಡ್ಕೋತೇವೆ. ಅದು ನಮಗಿದೆ ಬಿಡಿ, ನಿಮಗಿಲ್ಲ. ಎಷ್ಟೋ ಜನಗಳ ಕುಟುಂಬದಲ್ಲಿ ಅದು ಮಾಡೋಲ್ಲ. ಅದಕ್ಕೆ ಈ 15 ದಿನ ಇಟ್ಟಿದ್ದಾರೆ. ನಿಮ್ಮ ಅನುಕೂಲ ನೋಡ್ಕೊಂಡು 1-2 ದಿನ ರಜಾ ಹಾಕೊಳ್ಳಿ, ಎಲ್ರೂ ಸೇರ್ಕೊಳ್ಳಿ. ಹೊರಗೂರಿದ್ದೀರಿ, ಹೊರದೇಶ ಇದ್ದೀರಿ, ಎಲ್ರೂ ಬಂದು ಸೇರ್ಕೊಳ್ಳಿ. ಸೇರ್ಕೊಂಡು ಆ ಹಿರಿಯರ ನೆನಪುಗಳು ಮಾಡಿಕೊಂಡು ಅವರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಅತಿ ವಿಶೇಷವಾಗಿ ಶ್ರಾದ್ದದ ದಿನ ಮನೆ ಮುಂದುಗಡೆ ರಂಗೋಲಿ ಹಾಕಬಾರದು. ನೋಡಿ ನಿಯಮಗಳು ಎಷ್ಟು ಅದ್ಭುತ. ಯಾರ ಮನೆಯ ಮುಂದುಗಡೆ ರಂಗೋಲಿ ಇರುತ್ತದೋ ಆ ಮನೆಗೆ ಪಿತೃಗಳು ಬರುವುದಿಲ್ಲ. ಯಾವ ದಿನ ನೀವು ಪೂಜೆ ಮಾಡ್ತಿರೋ ಹಿರಿಯರ ಪೂಜೆ ರಂಗೋಲಿ ಹಾಕಿ ಅಲಂಕಾರ ಮಾಡಬಾರ್ದು. ಅದಕ್ಕೆ ಹೇಳೋದು, ಏನಕ್ಕೆ ರಂಗೋಲಿ ಹಾಕೋದಿಲ್ಲ ಅನ್ನೋದು ತಿಳ್ಕೋಬೇಕು. ರಂಗೋಲಿ ಹಾಕೋದು ದೇವತಾ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ, ದೇವರುಗಳ ಆವಾಹನೆಗೆ, ದೇವತಾ ಶಕ್ತಿಗಳನ್ನ ಕರೆಸ್ಕೊಳ್ಳಿಕ್ಕೆ. ಅದು ಶ್ರೀಚಕ್ರದ ಪ್ರತಿರೂಪ ರಂಗೋಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದರೆ ಶ್ರಾದ್ದ ಕಾರ್ಯ ಮಾಡೋ ದಿನ ಅಲ್ಲಿ ರಂಗೋಲಿ ಇರಬಾರ್ದು. ಸಣ್ಣದಾಗಿ ಸಗಣಿ ನೀರು ಹಾಕಿ ಒರೆಸಿ ಗುಡಿಸಿ ಬಿಡಿ. ಈಗೆಲ್ಲ ಅಪಾರ್ಟ್ಮೆಂಟ್ ಮಯ, ಒಂಚೂರು ನೀರು ಹಾಕಿ ಒರೆಸಿ ಬಿಡಿ. ರಂಗೋಲಿ ಎಲ್ಲ ಹಾಕೋಕ್ ಹೋಗ್ಬೇಡಿ, ಬರೋಲ್ಲ. ಅಲ್ಲಿ ಶ್ರೀಚಕ್ರ ಇರಬೇಕಾದ್ರೆ ದೇವತಾ ಕಾರ್ಯಗಳು ಬೇರೆ, ಪಿತೃ ಕಾರ್ಯಗಳು ಬೇರೆ. ಒಬ್ಬೊಬ್ಬರಿಗೂ ಒಂದೊಂದು ಯೋಗ್ಯತೆ ಇರುತ್ತೆ. ದೇವತಾ ಶಕ್ತಿ ಬೇರೆ, ಪಿತೃಶಕ್ತಿ ಬೇರೆ. ಅನ್ನ ಬೇರೆ, ಸಾಂಬಾರ್ ಬೇರೆ, ನೆನ್ಪಿಟ್ಕೊಳ್ಳಿ. ರೈಟ್, ಅನ್ನ ಸಾಂಬಾರ್ ಎರಡೂ ಸೇರಿಸಿ ಮಾಡೋಕ್ಕಾಗೋದಿಲ್ಲ ಒಂದೇ ಸಲ, ಕಿಚಡಿ ಆಗ್ಬಿಡುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕಬಾರದು. ಇನ್ನೊಂದಿದೆ, ತುಂಬಾ ಜನಕ್ಕೆ ಹಣೆಗೆ ಲಾಂಛನ, ತಿಲಕ ಇಟ್ಕೊಳ್ತಕ್ಕಂಥದ್ದ ಭಾವ, ಬೊಟ್ಟಿಟ್ಕೋಬಾರ್ದು. ಅಪರ ಕಾರ್ಯ ಮಾಡುವಾಗ, ಪಿತೃ ಕಾರ್ಯ ಮಾಡುವಾಗ ನಾವು ಹಣೆಗೆ ತಿಲಕ ಅವತ್ತು ಇಡಲ್ಲ. ಆ ಪೂಜೆ ಆದಾಗ ಆ ಒಂದು ಪುರೋಹಿತರು, ಕುಲ ಪುರೋಹಿತರು ಅಲ್ಲೊಂದು ತಿಲಕ ತೆಗೆದಿಡೋವರೆಗೂ, ಆ ಅಕ್ಷತೆಯ ತಿಲಕ ಇಡುತ್ತೆ, ಇಡೋವರೆಗೂ ಬೇರೆ ಏನು ಇಟ್ಕೊಳ್ಳೋ ಹಾಗಿಲ್ಲ. ಇಡಕೂಡದು. ಅವರನ್ನ ಸ್ವಾಗತಿಸ್ತಿದ್ದೇವೆ. ಆ ಹಿರಿಯರು ನಮ್ಮ ಜೊತೆಲಿಲ್ಲ, ಅಲ್ಲೊಂದು ದುಃಖ. ನನ್ನಮ್ಮ ಇದ್ದಿದ್ರೆ, ನನ್ನ ಅಜ್ಜ ಇದ್ದಿದ್ರೆ, ಸತ್ಯ ಹೇಳ್ತೇನೆ, ನನ್ನಮ್ಮ ಚೆನ್ನಾಗಿದ್ದಿದ್ರೆ ನಾನು ನಿಮ್ ಜೊತೆ ಇಲ್ಲ ಮಕ್ಕಳೇ. ನನಗೆ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಕುಟುಂಬನೂ ಇಲ್ಲ, ನಾನು ಎಲ್ಲೋ ಜೋಗಯ್ಯ, ಎಲ್ಲೋ ಇರ್ತಿದ್ದೆ. ಇದಲ್ಲ, ಈ ಆಸೆಯೂ ಪಟ್ಟಿಲ್ಲ, ಇದರ ಆಕಾಂಕ್ಷೆಯೂ ಇರಲಿಲ್ಲ. ಎಲ್ಲೋ ಯಾವುದೋ ಒಂದು ವೈದಿಕ ವಿದ್ಯೆಯಲ್ಲಿ ನಿಂತು ಬಿಟ್ಟಿದ್ದೆ. ಅದು ನಮ್ಮ ಧ್ಯಾನ ಬೇರೆ ಇತ್ತು. ಇದಲ್ಲದ ಧ್ಯಾನ, ಇದಲ್ಲವೇ ಅಲ್ಲ. ಎಲ್ಲೂ ಆಗಾಗ ಅನ್ಕೋತಿರ್ತಾನೆ, ಇದು ಯಾಕೋ ಅವ್ವ ಇದ್ದಿದ್ದಕ್ಕೇನೋ ಇರ್ಲಿ, ಅವ್ವ ಮಾಡೋಗಿದ್ದು ಒಳ್ಳೇದೆ. ಇಲ್ಲ ಅಂದ್ರೆ ನಾನು ಇರ್ಲಿಲ್ಲ ಅಂದ್ರೆ ಇವತ್ತು ನನ್ನ ಕುಟುಂಬ ದಿಕ್ಕಾಪಾಲಾಗ್ತಿತ್ತೇನೋ. ಹಾಗೆ ಒಂದು ಅಟ್ಲೀಸ್ಟ್ ಒಂದು 4 ಜನರಿಗಾದ್ರೂ ತೃಪ್ತಿಪಡಿಸಿದ್ದೇನೆ. ಬಂದು ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೋಬೇಕಿತ್ತು ಗುರುಗಳೇ, ದೇಶಾಂತರ ಹೋಗ್ಬಿಡ್ಬೇಕಿತ್ತು ಗುರುಗಳೇ,
ಇವತ್ತಿದ್ದೇವೆ, ನಿಮ್ಮಿಂದ ಇದ್ದೇವೆ, ಬದುಕು ಕಟ್ಟಿದ್ದೇವೆ, ಕೆಟ್ಟೋಯ್ತು, ಬಿದ್ದೋಯ್ತು, ಹಾಳಾಯ್ತು ಅಂತ ಅಂದುಕೊಂಡಿದ್ದು ಇವತ್ತು ಈ ಬದುಕು ಇಲ್ಲಿ ನಿಂತಿದೆ ಅನ್ನತಕ್ಕಂಥದ್ದು ನನಗೆ ಸಂತೃಪ್ತಿ ಇದೆ. ಪಿತೃ ಕಾರ್ಯಕ್ಕೆ ಸತ್ಯ ಹೇಳ್ತೇನೆ, ನನ್ನಮ್ಮ ಮಾಡಿಸಿದ್ದು ಒಳ್ಳೇದೇನೋ ನಿಮ್ಮಗಳ ನಡುವೆ ಇರಲಿಕ್ಕೆ ಅನ್ನತಕ್ಕಂಥ. ಅದರಿಂದ ಈ ಶ್ರಾದ್ದ ಕಾರ್ಯ ಮಾಡುವಾಗ ಅವತ್ತು ಹಣೆಯಲ್ಲಿ ಲಾಂಛನವಾಗಲಿ ತಿಲಕವಾಗಲಿ ಇಡುವ ಹಾಗಿಲ್ಲ. ಇನ್ನು ವಿಶೇಷವಾಗಿ ಶ್ರಾದ್ದದ ದಿನ ಅಡುಗೆಯನ್ನ ಮನೆಯ ಯಜಮಾನಿಯೇ ಮಾಡಬೇಕು. ಇನ್ಯಾರೋ ಅಲ್ಲ, ಮನೆಯ ಯಜಮಾನಿಯೇ ಮಾಡಬೇಕು. ಯಾರ್ಯಾರೋ ಮಾಡಿ ಕೆಲಸದವ್ರನ್ನಿಟ್ಟು ಮಾಡಿಸು, ಅಡುಗೆ ಭಟ್ರನ್ನಿಟ್ಟು ಮಾಡಿಸು ಇಲ್ಲ. ಮನೆಯಲ್ಲಿ ಮಾಡುತ್ತಿರುವ ಆ ಶ್ರಾದ್ದದ ಅಡುಗೆಯನ್ನ ಮನೆಯ ಯಜಮಾನಿ ಕರ್ತು ಯಾರು ಪೂಜೆ ಕುತ್ಕೋತಾನೋ ಆತನ ಧರ್ಮಪತ್ನಿಯೇ ಮಾಡಬೇಕು. ಮನೆಯ ಗೃಹಿಣಿಯೇ ಅಡಿಗೆ ಮಾಡಿ ಆ ದೇವ ಕಾರ್ಯ, ಆ ಪಿತೃ ಕಾರ್ಯಗಳಲ್ಲಿ ಇಟ್ಟು ಆ ಪೂಜೆ ಸಂಕಲ್ಪ ಆಗಬೇಕು. ಇನ್ನಷ್ಟಿದೆ ಈ ತರದ ವಿಚಾರಗಳು ಪಿತೃ ಕಾರ್ಯದ ಬಗ್ಗೆ, ಮತ್ತಷ್ಟು ಮಗದಷ್ಟು ವಿಚಾರಗಳಿದೆ, ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ, ಚಂದ್ರ, ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಒಂಥರ ತೃಪ್ತಿ ಸಂತೃಪ್ತಿ ಅನ್ನತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ನಿಮ್ಮ ವಿವೇಚನಾ ಜಾಗದಲ್ಲಿ ಗುರುಚಂದ್ರ ಯೋಗ. ನಾವು ತಪ್ಪಾಗಿ ಹೋಗ್ತಿದ್ರು ಯಾರೋ ಬಂದು ಕೈ ಹಿಡ್ಕೋತಾರೆ. ತಪ್ಪು ಮಾಡ್ಲಿಕ್ಕೆ ಹೋದ್ರು ಇದು ತಪ್ಪು ಅಂತ ಹೇಳ್ಕೊಡ್ಲಿಕ್ಕೆ ಯಾರಾದ್ರೂ ಒಂದು ಗಮ್ಯ ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇವತ್ತು ಆ ಥರದ ದಿನ. ಗೌರವಕ್ಕೆ ಸಂಬಂಧಪಟ್ಟಂತ ಗೌರವಯುತ ಕೆಲಸಗಳು, ಟೀಚರು, ಲೆಕ್ಚರರು, ಪ್ರೀಚರು, ಅಡ್ವೈಸರು, ಸಾಂಸ್ಕೃತಿಕ, ಧಾರ್ಮಿಕ, ಜ್ಯೋತಿಷ್ಯ, ಗುರುಗಳಾಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ಆ ರೀತಿಯ ಕೆಲಸ ಕಾರ್ಯಗಳು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಟ್ರಾವೆಲ್ಸು, ಟೂರ್ಸು, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಅಡ್ವೈಸಿಂಗ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲರಿಗೂ ತುಂಬ ವಿಶೇಷ. ವೃಷಭ ರಾಶಿ. ಕಳೆದು ಹೋದ ಮಾನ, ಕಳೆದು ಹೋದ ಮರ್ಯಾದೆ, ಕಳೆದುಕೊಂಡ ದುಡ್ಡು ಮರಳಿ ಪಡೆಯಲಿಕ್ಕೊಂದು ದಾರಿ ಮಾಡಿಸ್ಕೊಡ್ತಾನೆ ಯಾರೋ ಗುರು ರೂಪೇಣ. ದಯಮಾಡಿ ಹೇಳ್ತಾನೆ, ಏನೇ ಮಾಡ್ಬೇಕಿದ್ರು ಒಂದ್ 4 ಜನನ ಕೇಳಿ ಮಾಡಿ. ವ್ಯವಹಾರ ಮಾಡುವಾಗ ಮೊನ್ನೆ ಒಂದು ತಾಯಿ ಜೀವ ಬರ್ದಿದ್ದೇನೆ, 5 ಕೋಟಿ ಇಲ್ಲ 6 ಕೋಟಿ ಅಂತ ಬರ್ದಿದ್ದಾನೆ. ಮಿನಿಮಮ್ 2 ಕೋಟಿ ಇಲ್ಲ 3 ಕೋಟಿ ಕಳ್ಕೋಬೇಕು ಅಂತ. ಏನ್ ಮಾಡಿದೆ ಗೊತ್ತಾ? ದೊಡ್ಡ ಚೀಟಿಗಳು ನಡೆಸ್ತಿದೆ. ದುಡ್ಡು ತೆಗೆದು ಯಾರೋ ಫೈನಾನ್ಸ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಚೀಟಿಯವರು ಹೇಳಿದ್ದಾರೆ, ಮೇಡಮ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ನಮಗ್ ಬೇಕಾದಾಗ ನಾವು ಹೇಳ್ತೀವಿ 1-2 ತಿಂಗಳು ಮೊದಲೇ. ಬಡ್ಡಿನೂ ಕೊಡ್ತಿಲ್ಲ, ಅಸಲು ಇಲ್ಲ. ಈ ಚೆಕ್ ಕೊಟ್ಟಿದ್ದಾರೆ, ಒಗ್ಗರಣೆ ಹಾಕೋಬೇಕು. ಕೋರ್ಟ್ಗೆ ಹೋದ್ರೆ ಲೆಕ್ಕ ಕೊಡ್ಬೇಕು. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂದ್ರೆ ಏನಂತ ಹೇಳೋದು? ಸರಿ, ಜನಗಳು ದುಡ್ಡು ತೆಗೆದೆ, ಅದನ್ನ ತೆಗೆದುಕೊಂಡು ನಡೆಸ್ಲಿಕ್ಕೆ ಲೈಸೆನ್ಸ್ ಇದೆಯಾ? ಕೊಡೋದು ಕೊಟ್ರಿ, ಅವನ ಹತ್ರ 1 ಕೋಟಿದ ಜಾಗದ್ದು ಏನಾದ್ರು 1 ಕೋಟಿ ಕೊಡುವಾಗ ಲೀಸ್ಟ್ ಆದರೂ ಅದಕ್ಕೊಂದು ಬ್ಯಾಂಕ್ ತರ ಒಂದು ಸೆಕ್ಯೂರಿಟಿ ತಗೊಂಡು ಕೊಟ್ರ ನೋಡಿ. ಇದೇ ಮಾಡ್ಕೊಳ್ಳೋದು. ವ್ಯವಹಾರ ಕೇಳಿ ಮಾಡಿ, ತಿಳ್ಕೊಂಡ್ ಮಾಡಿ, ತಗೋತೀನ, ನಿಲ್ತೀನ, ಮಾಡ್ತೀನ ಅನ್ನತಕ್ಕಂಥದ್ದು. ನನಗ್ ಬಲ ಇದೆ, ನಾನ್ ಕಲೆಕ್ಷನ್ ಮಾಡ್ತೀನಿ, ಅವೆಲ್ಲ ಇಲ್ಲ. ಎಂತ ಬಲಶಾಲಿ ಆದ್ರೂ ಒಂದಿನ ನೆಲ ಕಚ್ಚಬೇಕು. ದುರ್ಯೋಧನಂತವನೇ ನೆಲ ಕಚ್ಚಿಬಿಟ್ಟಿದ್ದಾನೆ. ದುರ್ಯೋಧನನ ಪಿಕ್ಚರ್ ತೆಗೆದವರು ನೆಲ ಕಚ್ಚಿಬಿಟ್ಟಿದ್ದಾರೆ.
ಎಂತಹ ಬಲಶಾಲಿಯಾದ್ರೂ ಎಷ್ಟು ದಿನ ನಿಂತ್ಕೊಳ್ಳುತ್ತೆ ಮಕ್ಕಳೇ? ಧರ್ಮವೂ ಒಂದು ದಿನ ಬಾಗಲ ಹಾಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ, ತಟಸ್ಥ ಆಗುತ್ತೆ. ಅಧರ್ಮ ಕೂಡ ತಟಸ್ಥ ಆಗುತ್ತೆ. ಧರ್ಮದ ದೇವತೆ ವಿಜೃಂಭಿಸಿದಾಗ ಅಧರ್ಮದ ದೇವತೆ ಬಾಯಿ ಮುಚ್ಕೊಂಡಲ್ಲಿ ಬಿದ್ದಿರುತ್ತೆ. ಹಾಗೆ ಅಧರ್ಮ ದೇವತೆ ವಿಜೃಂಭಿಸಿದಾಗ ಧರ್ಮ ದೇವತೆ ತಟಸ್ಥ ಆಗಿ ಹಿಂಗ್ ಬಗ್ಗಿ ನಿಂತಿರುತ್ತೆ. ಜಾಗ್ರತೆ. ವೃಷಭಂ ಧರ್ಮಂ ಗೌರವಂ ಕಳೆದೋಗಿದೆ ಹೆಸರು ಕೀರ್ತಿ. ನ್ಯಾಯಬದ್ಧವಾಗಿ ಏನ್ ದುಡಿದಿದ್ರೋ ಮರಳಿ ಸಂಪಾದಿಸ್ತೀವಿ. ಮಿಥುನ ರಾಶಿ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಧಾರ್ಮಿಕ ಸಂಸ್ಥೆಗಳು ಇಲ್ಲ ವಿಧಿವಿಧಾನಗಳು, ಏನಾದ್ರು ಪಿತೃ ಕಾರ್ಯಗಳು ಮಾಡೋದು, ಪೌರೋಹಿತ್ಯ, ಆಗಮ, ಜ್ಯೋತಿಷ, ಇಂಥ ಒಂದು ವೃತ್ತಿ, ಉದ್ಯೋಗ, ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಪರಿಪೂರ್ಣ ಆತ್ಮಸಂತೃಪ್ತಿಯ ಉದ್ಯೋಗ, ಆತ್ಮತೃಪ್ತಿ ಸಾಕು ಗುರುಗಳೇ, ತೃಪ್ತಿ ಇದೆ ಗುರುಗಳೇ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೋಗತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ, ಧಾರ್ಮಿಕ ಸಂಸ್ಥೆ, ಪಬ್ಲಿಕೇಶನ್, ಪ್ರಿಂಟಿಂಗ್, ಪ್ರೆಸ್ಸು, ಬರವಣಿಗೆ, ಲೇಖನ, ಮೆಡಿಸನ್ನು, ಟೀಚರು, ಈ ರೀತಿಯ ವೃತ್ತಿ ಉದ್ಯೋಗ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತೆ. ಒಂದು ಮಹಾಶುಭ ಸುದ್ದಿಯೊಂದನ್ನ ಕರ್ಕಾಟಕ ರಾಶಿ ಪಡೆದೇ ತೀರ್ತೀವಿ. ಸಿಂಹರಾಶಿ ಚೆನ್ನಾಗಿದೆ. ಟೀಚರ್, ಲೆಕ್ಚರರ್, ಅಡ್ವೈಸರ್, ಜಡ್ಜು, ಲಾಯರು, ವೈದ್ಯರು, ಇಂಥ ಒಂದು ರಂಗದ ಕೆಲಸ ಕಾರ್ಯಗಳು ವಿಶೇಷ ಅಭಿವೃದ್ಧಿ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೂ ವಿಶೇಷ ಅಭಿವೃದ್ಧಿ. ಒಂಥರ ತೃಪ್ತಿ, ತುಪ್ಪದ ಭೋಜನ, ಗೌರವ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹೆಸರು, ಕೀರ್ತಿ ಹುಡುಕಿ ಬರುತ್ತೆ. ಪೂರ್ಣವಾಗಿ ದಶಮದಲ್ಲಿ, ಕೇಂದ್ರದಲ್ಲಿ ಸುಖಭಾವವನ್ನ ನೋಡ್ತಿದ್ದಾನೆ ಗುರು. ಹಾಗೆ ನಿಮ್ಮ ಷಷ್ಠಭಾವವನ್ನ ನೋಡ್ತಿದ್ದಾನೆ, ನಷ್ಟಭಾವವನ್ನ, ನಿಮ್ಮ ಧನಭಾವವನ್ನ ನೋಡ್ತಿದ್ದಾನೆ, ಕುಟುಂಬ ಭಾವನ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ವೃತ್ತಿಯಲ್ಲೂ ಇನ್ನೊಂದು ಆಫೀಸ್, ಇನ್ನೊಂದು ಕೆಲಸ, ಇನ್ನೊಂದು ಗೌರವ, ಇನ್ನೊಂದು ಪ್ರಮೋಷನ್, ಇನ್ನೊಂದು ಇನ್ಕ್ರಿಮೆಂಟ್, ಲಾರ್ಡ್ ಆಫ್ ಗುಡ್ ನ್ಯೂಸ್. ಈವನ್ ಸಿಂಹರಾಶಿಯವರು ಹೇಳ್ತೀರಿ ಚೆನ್ನಾಗಿದೆ ಅಂತ. ಏನು ಕನ್ಯಾ ರಾಶಿ ಭಾಗ್ಯದಲ್ಲಿ ಗುರುಚಂದ್ರ, ಸಪ್ತಮೇ ಸುಖಮೇ ಲಾಭಮೇ. ಸಪ್ತಮಾಧಿಪತಿ ಭಾಗ್ಯದಲ್ಲಿ, ಸುಖಾಧಿಪತಿ ಭಾಗ್ಯದಲ್ಲಿ, ಭಾಗ್ಯಾಧಿಪತಿ ಧನದಲ್ಲಿ, ಲಾಭಾಧಿಪತಿ ಭಾಗ್ಯದಲ್ಲಿ. 100% ಕನ್ಯಾ ರಾಶಿಯವರೆಗೂ ಕೂಡ ಇವತ್ತು ಶುಭಪ್ರದವಾಗಿರ್ತಕ್ಕಂಥ ದಿನ. ಒಳ್ಳೆ ಅತಿಥಿಗಳನ್ನ ಭೇಟಿ ಮಾಡ್ತೀರಾ, ಆತ್ಮೀಯರನ್ನ ಭೇಟಿ ಮಾಡ್ತೀರಾ, ಒಳ್ಳೆ ಭೋಜನ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಹುಡುಕಿ ಬರುತ್ತೆ. ಅಂಥದ್ದೊಂದು ದಿನ. ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಮಾತುಕತೆ, ಪಿತೃಪಕ್ಷ ಸ್ವಲ್ಪ ಇನ್ನೊಂದು 5-6 ದಿನ ತಳ್ಳಿಬಿಡೋಣ, ಇನ್ನೊಂದು 10 ದಿನ. ನವರಾತ್ರಿಗಳ ಆರಂಭ ಆದಾಗ ವಿಶೇಷ ವೃದ್ಧಿ, ಬದುಕು ಇದೆಲ್ಲ ನೋಡ್ತಕ್ಕಂಥದ್ದುಂಟು. ತೃಪ್ತಿ, ಒಂಥರ ಆಕರ್ಷಣೆ, ಅಲಂಕಾರ, ಏನೋ ಒಂದು ಗಾಂಭೀರ್ಯ, ಕಲಾ ವೇದಿಕೆ, ಕಲಾ ಮಾಧ್ಯಮ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅದ್ಭುತವಾದಂಥ ಪ್ರಗತಿ. ಇನ್ನು ತುಲಾರಾಶಿ ಅಷ್ಟಮದಲ್ಲಿ ಗುರುಚಂದ್ರ, ಷಷ್ಠಾಧಿಪತಿ ಅಷ್ಟಮ, ದಶಮಾಧಿಪತಿ ಅಷ್ಟಮ. ಅಲ್ಲಿ ಅಷ್ಟಮದಲ್ಲಿ ಅಲ್ಲೊಂದು ತಳಮಳ, ಏನೋ ಒಂದು ಗುಪ್ತತರವಾದಂತ ಒಂದು ಸಮಸ್ಯೆಗಳಿದ್ದಾವೆ. ಕಷ್ಟಗಳು, ನಷ್ಟಗಳು, ಕೋರ್ಟು, ಹಣಕಾಸು, ಆರೋಗ್ಯ, ಕುಟುಂಬದ್ದು, ಹೊರಗಡೆದೋ, ವ್ಯವಹಾರದ್ದು, ಕೋರ್ಟ್ ಸಮಸ್ಯೆಗಳು, ಒಂಥರ ತಳಮಳಗಳಿದ್ದಾವೆ. ದೇವಿ ಆರಾಧನೆ ಮಾಡಿ. ದೇವಿ ದೇವಸ್ಥಾನಕ್ಕೆ ಇವತ್ತು ಸೋಮವಾರ ರೋಹಿಣಿ ನಕ್ಷತ್ರ ಹೋಗಿ ಕಾಳಿಕಾಲಯ, ಗ್ರಾಮದೇವಿ, ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಅಲ್ಲೊಂದು 10 ನಿಮಿಷ ಕುಳಿತುಕೊ ಬನ್ನಿ. ಸರೆಂಡರ್, ಯಾರ್ಯಾರಿಗೂ ಸರೆಂಡರ್ ಆಗ್ಬೇಡಿ ಮಕ್ಕಳೇ. ಇವರೆಲ್ಲ ಕಳ್ಳರು, ಇರೋವರೆಗಷ್ಟೇ. ನಿಮ್ಮ ಹತ್ರ ಹಾಲು, ಆ ಹಸುನ್ ಕೂಡ ಕಟ್ಕೊಂಡ್ ಕೊಟ್ಟು ಬಿಡ್ತೇವೆ ನಾವು. ಹಾಲಿಲ್ಲ, ಇನ್ನೇನಕ್ಕದು ತಗೋ ಕಟುಕನಿಗೆ ಅನ್ನೋ ಒಂದು ಭಾವದ ವ್ಯಕ್ತಿಗಳು. ಕಲಿಯುಗ ಪ್ರಭಾವ. ನಿಮ್ಮ ಹತ್ರ ರಾಗಿ ಕಲ್ಲು ಬೀಸೋವರೆಗೂ ಊರೆಲ್ಲ ನೆಂಟ್ರು, ನೀವು ಕೊಡೋವರೆಗೂ ಒಳ್ಳೆಯವರು. ನೀವೆಲ್ಲ ಅಂದು ನೋಡಿ, ಸುಳ್ಳುಗಳ ಪೊಂತೆ ಕಂತೆ. ಅಮ್ಮ ರಾಮಚಂದ್ರ ಜಾಗ್ರತೆ.
ಮನೇಲಿ ಒಂದು ಪುಟ್ಟದಾಗಿ ತುಳಸಿ ಅರ್ಚನೆ ಮಾಡಿ ಒಂದು 21 ಬಾರಿ ಶ್ರೀರಾಮ 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 ಮನೇಲೊಂದು ನಿಮ್ಮ ಮನೆ ದೇವರಿಗೆ ಆ ಥರ ಹೇಳ್ಕೊಂಡು ಹಾಕಿ ತುಳಸಿ ಪ್ರಸಾದ ಎಲ್ಲರೂ ಸೇವಿಸಿ. ಬರತಕ್ಕಂಥ ಆಪತ್ತು, ಅವಮಾನ, ಅಪಮಾನ ಸ್ವಲ್ಪ ಸಮಾಧಾನ. ವೃಶ್ಚಿಕ ರಾಶಿ ಧನಾಧಿಪತಿ ಸಪ್ತಮ, ಪಂಚಮಾಧಿಪತಿ ಸಪ್ತಮ, ಭಾಗ್ಯಾಧಿಪತಿ ಸಪ್ತಮ. ವಾಟ್ ಎ ಡೇ, ಬ್ಯೂಟಿಫುಲ್. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ನೋಡ್ತೀರಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹೆಸರು, ಅಧಿಕಾರ, ಸ್ಥಾನ, ಗೌರವ. ಒಳ್ಳೇದ್ ಮಾಡಿದ್ರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಹುಡ್ಕೊಂಡ್ ಬಂದ್ ಕೊಡುತ್ತೆ. ಕೆಟ್ಟದ್ ಮಾಡಿದ್ರು ಹುಡ್ಕೊಂಡ್ ಬರುತ್ತೆ, ನೆನಪಿಟ್ಟುಕೊಳ್ಳಿ. ನಮಗ್ ಬರೋಕ್ ಮೊದಲೇ ಸೃಷ್ಟಿ ಮಾಡುತ್ತೆ. ರಾವಣ ಸಂಹಾರಕ್ಕೆ ರಾಮ ಹುಟ್ಟೋಕ್ ಮೊದಲೇ ವಾಲಿ, ಸುಗ್ರೀವ, ಜಾಂಬವಂತ, ನಳ, ನೀಲ, ಹನುಮ ಎಲ್ಲ, ವಿಭೀಷಣ ಕೂಡ ಅವನ ಮನೇಲಿ ಉಟ್ಕೋತಾನೆ. ಯೋಚನೆ ಮಾಡಿ ನೋಡಿ, ರಾವಣ ಕೆಟ್ಟದ್ದು ಸಂಹಾರ ಆಗಲು, ದುರ್ಯೋಧನ ಸಂಹಾರ ಆಗಲು ಮೊದಲೇ ಹುಟ್ಟೋದು ಕರ್ಣ. ಅವನನ್ನು ತಲೆ ಕೆಡಿಸ್ಲಿಕ್ಕೆ ಮಹಾಬಲಶಾಲಿ ವಿಜಯ ಅನ್ನತಕ್ಕಂಥ ಧನಸ್ಸು. ಹುಟ್ಟುವಾಗಲೇ ಕವಚ ಕುಂಡಲಗಳೊಂದಿಗೆ ಜನ್ಮೇತ ಹುಟ್ಟಿದಂಥವನು. ಅವನಾಗರದು ಕೊಡೋವರೆಗೂ ಅದು ಯಾರು ಅವನಿಗೆ ಸಾವಿದೆ. ಆದ್ರೆ ಚಿರಂಜೀವಿ ಅಲ್ಲ ಕರ್ಣ, ತಳ್ಳು ಹಾಕೊಂಡು ಹೋಗ್ಬೋದು ಅಷ್ಟೇ. ಆ ಕವಚ ಕುಂಡಲ ಇರೋವರೆಗೂ ಅವನನ್ನು ಸಾಯಿಸ್ಲಿಕ್ಕಾಗಲ್ಲ, ಸಾಯಕ್ಕಾಗಲ್ಲ. ಅವನಾಗ ಅವನ್ ತೆಗೆದಿನ ಯಾರೋ ಬಾಣ ಬಿಟ್ಟ ಅವನ ಸಮನಾದಂತ ಎದುರಾಳಿ ಬಂದಾಗ ಅವನಿಗೆ ಸಾವಾಗ್ಬೇಕು, ಮಂತ್ರಗಳು ಮರೆತು ಹೋಗ್ಬೇಕು, ಕಲಿತ ವಿದ್ಯೆ ಎಲ್ಲ ಮರೆತು ಹೋಗ್ಬೇಕು ಅನ್ನೋ ಒಂದು ಶಾಪಗಳು ಏನೇನೋ ತಗೋಬರ್ತಾನೆ. ಅವನನ್ನು ತಡೆ ಹಾಕ್ಸುತ್ತೆ. ಆದ್ರೆ ದುರ್ಯೋಧನನ ಅವನತಿಗೆ ಮೊದಲೇ ಹುಟ್ಟವನು ಯಾರು? ಕರ್ಣ. ಶಕುನಿ. ದುಷ್ಟ ಚತುಷ್ಟ ಕೂಟದಲ್ಲಿ ಇವರಿಬ್ರು ಮೊದಲೇ ಉಟ್ಕೊಳ್ತಾರೆ. ಕರ್ಣನಿಗೆ ಮೊದಲೇ ಶಕುನಿ ಉಟ್ಕೊಂಡಿರ್ತಾನೆ. ಗಾಂಧಾರಿ ದೇವಿಯ ಸೋದರ, ಅಣ್ಣ, ನೆನ್ಪಿಟ್ಕೊಳ್ಳಿ. ಮೊದಲೇ ಅಧರ್ಮದ ಅಳಿವಿಗೂ ಕೂಡ ಪ್ರಕೃತಿ ಮೊದಲೇ ಸೃಷ್ಟಿ ಮಾಡಿ ಕಳಿಸುತ್ತೆ. ಧರ್ಮಕ್ಕೂ ರಕ್ಷಣೆಯಾಗಿ ಮೊದಲೇ ಒಂದಿದನ್ನ ಕಳಿಸುತ್ತೆ. ಎಲ್ಲದಕ್ಕೂ ಅಷ್ಟೇ. ಸೊ ವೃಶ್ಚಿಕ ರಾಶಿ, ನೀವೇನು ಧರ್ಮ ಮಾಡಿದ್ದೀರೋ ಅದಕ್ಕೆ ಇವತ್ತು ಹುಡ್ಕೊಂಡು ಬಂದು ಕೊಡುತ್ತೆ. ತಗೋ, ನಾನು ಕೇಳಿದ್ದೆಲ್ಲ ಇಷ್ಟೊಂದು ಹಣ್ಣುಗಳು, ನಿತ್ಯ ಇಷ್ಟಿಷ್ಟು ಹಣ್ಣುಗಳು ಬರುತ್ತೆ ಮಕ್ಕಳೇ. ಖುಷಿ ಹಂಚೋಕಾಯಿ ಖುಷಿ. ನಾನು ಪಡೆದಿದ್ದಲ್ಲ, ನಾನು ಕೇಳಿದ್ದಲ್ಲ, ನಾನು ಬೆಳೆದಿದ್ದಲ್ಲ, ಅವರ ಆನಂದ. ಬರ್ತಿರ್ತಾರೆ ಮಕ್ಕಳು. ನಾವು ನೋಡ್ಬೇಕು, ಹಾವೇರಿಯಿಂದ ತಾಯಿ ಜೀವ ಗಂಡನ ಜೊತೆ, ಸುಮ್ನಿರಯ್ಯ ನೀನ್ ಹೀಗೆ ಬಿಡು ಜವಾಬ್ದಾರಿ. ತಾಯಿ ಜೀವಕ್ಕೆ ಏನು ಯೋಚನೆ ಮಾಡಬೇಡ, ಸಮಾಧಾನವಾಗಿ ಎದ್ದು ಬಿಡು ಅಂತ. ಅಲ್ಲಿಂದ ಆ ಪ್ರೀತಿ, ಆ ವಿಶ್ವಾಸ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರ್ಬೇಕು. ನಾನು ಬಯಸೋದೇ ಅದು. ಇವತ್ತು ವೃಶ್ಚಿಕ ಆ ರೀತಿಯೇ. ಧನುಸು ರಾಶಿ, ಷಷ್ಠ ಸ್ಥಾನದಲ್ಲಿ ಚಂದ್ರ ಇರೋದು ಒಳ್ಳೇದೆ. ಆದರೆ ಗುರುವಿನ ಜೊತೆ ಷಷ್ಠ ಸ್ಥಾನದಲ್ಲಿ ಗುರು ಕೂತಿದ್ದಾನೆ. ವಿಪರೀತ ರಾಜಯೋಗ, ಸೋಲೋ ಕೇಸು ಗೆಲ್ಲೋ ತರ ಇಲ್ಲವೇ ಇಲ್ಲ. ನಿಮ್ಗೆ ಅಟ್ಲೀಸ್ಟ್ ಒಂದು ಟೆಂಪ್ರರಿ ಆಗಿ ಆದರೂ ಉದ್ಯೋಗ ಬರ್ತಿ. ಪರ್ಮನೆಂಟ್ ಇಲ್ಲದೆ ಇರ್ಬೋದು, ಟೆಂಪ್ರರಿ. ಒಂದು ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಬರೋದಿಲ್ಲ, ಹೆಸರಿಗೆ ಕೊರತೆ ಬರೋದಿಲ್ಲ. ಬಟ್ ಅಷ್ಟೇ ಕಮಿಟ್ಮೆಂಟ್, ತಲೆನೋವು, ಒದ್ದಾಟಗಳಿದೆ. ನಿಮ್ ತಲೆನ ಭುಜದ ಮೇಲೆ ಇಟ್ಕೊಳ್ಳಿ. ದೈವ ಸಡನ್ ಆಗಿ ಸಕ್ಸಸ್ಸು, ದುಡ್ಡು, ಹೆಸರು ಕೊಟ್ಟಾಗ ಭುಜದ ಮೇಲೆ ತಲೆ ನಿಂತ್ಕೊಳ್ಳಲ್ಲ, ಎಲ್ಲೆಲ್ಲೋ ಹೋಗುತ್ತೆ. ದುರ್ಯೋಧನ ತರ ತಲೆ ತೊಡೆನೆ ಮುರಿದಾಕ್ಸ್ಕೊಬಿಡ್ತೀವಿ. ಜಾಗ್ರತೆ. ಮಕರ ರಾಶಿ, ಸಪ್ತಮಾಧಿಪತಿ ಪಂಚಮ, ಬ್ಯೂಟಿಫುಲ್. ಮಕ್ಕಳಿಂದ ಹೆಸರು, ಗೌರವ. ಯಾವಾಗಲೂ ಅಷ್ಟೇ ಮಕ್ಕಳ ಜಾತಕದಲ್ಲಿ ಒಂದು ಬಲ ಇದೆ. ಭಾಗ್ಯಾಧಿಪತಿ ಹೇಗೆಯೋ ಸುಖಾಧಿಪತಿ, ಸಪ್ತಮಾಧಿಪತಿ ಇದೆಲ್ಲ ಹೇಳ್ತೇವೆ. ಬಟ್ ಎಲ್ಲರೂ ಚೆನ್ನಾಗಿದ್ದಾರೆ, ಅನುಭವಿಸಕ್ ನಮಗ ಯೋಗ ಇರಬೇಕು. ಕೆಲವ್ರು ನೋಡಿ ಕಷ್ಟಪಟ್ಟು ಎಲ್ಲ ಬ್ಯೂಟಿಫುಲಿ ಸೆಟ್ ಮಾಡಿದ್ರು, ಅವ್ರ ಮಕ್ಕಳು ಅನುಭವಿಸ್ತಿದ್ದಾರೆ, ಅವ್ರ ಮೊಮ್ಮಕ್ಕಳು ಅನುಭವಿಸ್ತಿದ್ದಾರೆ.
ಇಲ್ಲ ನಮ್ಮ ತಂದೆ ಮಾಡಿಟ್ಟಿದ್ದು ಮಕ್ಕಳು ಹಾಳು ಮಾಡಿಟ್ಬಿಟ್ರು, ಮೊಮ್ಮಕ್ಕಳು ಹಾಳು ಮಾಡಿಟ್ಬಿಟ್ರು, ಮನೆಯವ್ರು ಹಾಳು ಮಾಡಿಟ್ಬಿಟ್ರು, ಮಾರ್ಕೊಂಡೆಲ್ಲ ಹೋಗ್ಬಿಟ್ರು, ಇದೆಲ್ಲ ಕೇಳ್ತಿರ್ತೇವಲ್ಲ. ದಟ್ ಇಸ್ ದ ಫ್ಯಾಕ್ಟ್. ಅದಕ್ಕೆ ಕಾರಣ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ. ನಿಮ್ಮ 5ನೇ ಮನೆಯ ಅಧಿಪತಿ ದಶಮದಲ್ಲಿ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ. ಖಂಡಿತ ನಿಮಗೂ ಅಷ್ಟೇ ಇವತ್ತು ಕಲಾ ಮಾಧ್ಯಮ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬೇಕರಿ, ತಿಂಡಿ, ಹಾಲು, ಹಣ್ಣು, ತುಪ್ಪ, ಮೊಸರು, ಹೂವು, ಅಲಂಕಾರ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅತ್ಯದ್ಭುತವಾದಂತ ಪ್ರಗತಿ. ಕುಂಭರಾಶಿ ಸುಖದಲ್ಲಿ ಗುರುಚಂದ್ರ ಹುಡ್ಕೊಂಡ್ ಬರುತ್ತೆ. ಸುಖ, ತೃಪ್ತಿ ಇದೆ. ಸುಖಾಧಿಪತಿ, ಧನಾಧಿಪತಿ ಸುಖ, ಲಾಭಾಧಿಪತಿ ಸುಖ. ಬ್ಯೂಟಿಫುಲ್. ಇವತ್ತು ಕುಂಭರಾಶಿಗೂ ಅಷ್ಟೆ ಏನೋ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ, ತುಂಬಾ ದೊಡ್ಡ ವ್ಯಕ್ತಿಗಳ ಭೇಟಿ ಮಾಡ್ತೀರಾ, ಇಲ್ಲ ದೊಡ್ಡ ಸ್ಥಾನ, ದೈವಸ್ಥಾನ, ಗುರುಸ್ಥಾನ, ಈ ತರದಕ್ಕೆ ಹೋಗಿ ಬರ್ತಕ್ಕಂಥ ಸುಯೋಗ, ವಿಶೇಷ ಭೋಜನ ಪ್ರಾಪ್ತಿ, ವಿಶೇಷ ನೆಮ್ಮದಿ, ಒಂಥರ ತಾನಾಗಿ ಎಲ್ಲ ಹೊಡ್ಕೊಂಡ್ಬರುತ್ತೆ. ಆರೋಗ್ಯ ಚೇತರಿಕೆ, ಮಾತು ಚೇತರಿಕೆ, ವ್ಯವಹಾರ ಚೇತರಿಕೆ, ಇವೆಲ್ಲವನ್ನು ನೋಡುತ್ತೀರಿ. ಚೆನ್ನಾಗಿದೆ. ಆ ಸುಖಾಧಿಪತಿ ಭಾಗ್ಯದಲ್ಲಿ ಅದ್ಭುತವಾಗಿದ್ದಾನೆ ಶುಕ್ರ. ಮುತ್ತು ರತ್ನಗಳ ವ್ಯಾಪಾರ, ವಜ್ರ ವೈಡೂರ್ಯಗಳ ವ್ಯಾಪಾರ, ಬಂಗಾರ, ಬೆಳ್ಳಿ, ಆಭರಣ, ಕಲಾವೇದಿಕೆ, ಭರತನಾಟ್ಯ, ಸ್ಪೋರ್ಟ್ಸು, ಇಂತಹ ಲೈನಲ್ಲಿ ಇದ್ದೀರಿ. ಚೆನ್ನಾಗಿದೆ. ಇನ್ನು ಮೀನರಾಶಿ 3ನೇ ಮನೆಯಲ್ಲಿ ಚಂದ್ರ, ಧೈರ್ಯ ಸ್ಥಾನ, ಧೈರ್ಯಂ, ಬ್ಯೂಟಿಫುಲ್. ಚೆನ್ನಾಗಿದೆ. ನಿಮಗೂ ಕೂಡ ಒಡ ಹುಟ್ಟಿದವರ ಸಹಕಾರ, ಏನೋ ಒಂಥರ ಧೈರ್ಯ, ಚೈತನ್ಯ, ಏನೋ ಒಂಥರ ಗಾಬರಿಲಿದ್ರಿ, ಆ ಗಾಬರಿಯಿಂದ ಹೊರಗಡೆ ಬರ್ಲಿಕ್ಕೆ ವಿಶೇಷವಾಗಿರುತ್ತೆ. ಹೈನುಗಾರಿಕೆ, ತೋಟಗಾರಿಕೆ, ಹಸುಗಳ ಪಾಲನೆ, ಗೋವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಹಾಲು, ಬೆಣ್ಣೆ, ತುಪ್ಪ. ಚಂದ್ರ ಅಂದ್ರೆ ಅನ್ನಕಾರಕ, ಹೋಟೆಲ್ ಉದ್ಯಮ, ಧಾರ್ಮಿಕ ಸಂಸ್ಥೆಗಳು ಕಟ್ಟಿ ಅಲ್ಲಿ ಅನ್ನ ಕೊಡೋದು, ಗೋಶಾಲೆ ಮಾಡೋದು, ಅನ್ನಪೂರ್ಣ ಮಂದಿರ, ಛತ್ರ ಕಟ್ಟಿದಿರಿ, ಛತ್ರ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀರಿ, ದೇವಸ್ಥಾನ ಕಟ್ಟಿಸ್ಬೇಕು, ದೇವಸ್ಥಾನದ ಕಾರ್ಯಗಳು, ದೇವಸ್ಥಾನದ ವಾಸ್ತುಶಿಲ್ಪಿಗಳು, ಆಗಮ, ದೇವರ ಹೆಸರಿನಲ್ಲಿ ಸೇವೆಗಳು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.